ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ, ಇವತ್ತು ಕಡಲೆಕಾಳು ಮತ್ತು ಬೇಳೆ ಹಾಕಿ ಕಡಲೆಕಾಳು ಸಾರು ಮಾಡೋದು ಯಾವ ಥರ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಡಲೆಕಾಳು ಸಾರು ಮಾಡೋಕ್ಕೆ ಏನೇನು ಬೇಕೋ ನೋಡೋಣ ಬನ್ನಿ. ಒಂದು ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದೆರಡು ಇಂಚು ಚಕ್ಕೆ, ಒಂದು 4 ಲವಂಗ, ಒಂದು ಅರ್ಧ ಶುಂಠಿ, ಒಂದು 5-6 ಕಡ್ಡಿ ಕೊತ್ತಂಬರಿ, ಒಂದು ಬಟ್ಲು ಕಾಯಿ. ಇವಾಗ ಅದನ್ನೆಲ್ಲದನ್ನೂ ರುಬ್ಕೊಂಡು ಬರೋಣ. ಇವಾಗ ಧನಿಯಾದ ಪುಡಿ, ಖಾರದ ಪುಡಿ ಸೇರಿಸೋಣ. ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾದ ಪುಡಿ. ಕುಕ್ಕರಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು, ಇವಾಗ ಕಡಲೆಕಾಳು ಮತ್ತು ಬೇಳೆನ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದಿರೋ ಕಾಳನ್ನ ಕುಕ್ಕರ್ಗೆ ಹಾಕಿ. ಇವಾಗ ಮಿಕ್ಸ್ ಮಾಡಿ ಮಸಾಲ ಹಾಕ್ಕೊಂಡು ಕೈ ಆಡಿಸಿ. ಉಪ್ಪು ಹಾಕಿರೋದು ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಸಾರಿ. ಉಪ್ಪು ಮತ್ತು ನೀರು ಹಾಕಿರೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬಡಿಸ್ಕೊಳ್ಳಿ. ಇವಾಗ ಕುಕ್ಕರ್ ಓಪನ್ ಮಾಡಿ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಸಾಂಬಾರಂತೂ ಸಕ್ಕತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.